ಹಜರತೆ ಇಬ್ನೆ ಮಸ್ಊದ್ ರದಿಯಲ್ಲಾಹು ತಾನೇ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅರಬಿನ ಊರಿನ ಒಳಗೆ ಏನಿದೆ, ಅರಬ್ ಕಂಟ್ರಿ ಒಳಗೆ ಎಲ್ಲರೂ ಮೊದಲಗಿನ ಜನರು ಬುತ್ತಿನ ಪೂಜೆ ಮಾಡ್ತಿದ್ರು. ಯಾವುದು? ಬುತ್ತಿನ ಪೂಜೆ ಮಾಡ್ತಿದ್ರು, ದೇವನ ಪೂಜೆ ಮಾಡ್ತಿದ್ರು, ಶೈತಾನಿನ ಪೂಜೆ ಮಾಡ್ತಿದ್ರು. ದೇವ ಬಹಳ ಖುಷಿಯಾಗಿದ್ದ. ಎಲ್ಲರೂ ಜನರು ನನ್ನನ್ನು ಪೂಜೆ ಮಾಡಕ್ ಹೊಂದಿದ್ದಾರೆ, ನನ್ನನ್ನು ಕೇಳಕ್ ಹೊಂದಿದ್ದಾರೆ. ದೇವ ಎಷ್ಟು ಖುಷಿಯಾಗಿದ್ದ. ಪ್ರಪಂಚದಲ್ಲಿ ಇಡೀ ಪ್ರಪಂಚದ ರಹಿಮತುಲ್ ಆಲಮೀನ್ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದಿದ್ದ ನಂತರ ಅಂಥದ್ದು ಮುಕದ್ದಸವಾದ ಖಾನಾ ಕಾಬಾ, ಅಂಥದ್ದು ಮುಕದ್ದಸವಾದ ಸ್ಥಳ, ಏನೇ ಪವಿತ್ರವಾದ ಸ್ಥಳ ಸ್ವಚ್ಛತೆ ಆಯಿತು. ಎಲ್ಲರೂ ದೇವನು ಪ್ರಾರ್ಥನೆಗಳು ಬಿಟ್ಟು, ಬುತ್ತಿನ ಪ್ರಾರ್ಥನೆಗಳು ಬಿಟ್ಟು, ಹಕೀಕಿ ಪರಮಾತ್ಮ, ಕಣ್ಣಿಗೆ ಕಾಣಲಾರೋ ಪರಮಾತ್ಮ, ಆ ಪರಮಾತ್ಮ ಇಬಾದತ್ ಮಾಡಕ್ಕೆ ಶುರು ಮಾಡಿದ್ರು. ಆದರೆ ದೇವ ಏನ್ ಮಾಡಿದ? ಬೇಜಾರಾಗಿ ಅಲ್ಲಿಂದ ನನ್ನ ಪ್ರಾರ್ಥನೆ ಮಾಡಕ್ ಕುಂತಿರುವ ಜನರು ನನ್ನಿಂದ ದೂರ ಆದ್ರು ಅಂತ ಬೇಜಾರಾಗಿ ಬಂದ. ಆದ್ರೆ ಒಂದು ಸಂತೋಷ ಪಡ್ಕೊಂಡ ದೇವ. ಯಾವ ರೀತಿ? ಆದ್ರೆ ಜನರು ಅಲ್ಲಾನ ಪ್ರಾರ್ಥನೆ ಮಾಡಕ್ ಕುಂತಿದ್ದಾರ, ಕೆಟ್ಟ ಕೆಲಸಗಳನ್ನು ಮಾಡಿ ನನಗೆ ಸಂತೋಷವನ್ನು ಕೊಡಕ್ ಕುಂತಿದ್ದಾರ ಜನರು. ಈ ದೇವನ ಕೆಲಸ ಇದು. ಅಲ್ಲಾನ ಪ್ರಾರ್ಥನೆ ಮಾಡಕ್ ಕುಂತಿದ್ದಾರ, ಒಂದೇ ಪರಮಾತ್ಮನ ಪ್ರಾರ್ಥನೆ ಮಾಡಕ್ ಕುಂತಿದಾರ, ಆದ್ರೆ ಕೆಲಸ ತಪ್ಪುವಾದ ಕೆಲಸ, ಪಾಪನ ಕೆಲಸ ಮಾಡಕ್ ಕುಂತಿರ. ನೀವು ಅಲ್ಲಾಹನಿಗೆ ಸಂತೋಷ ಕೊಡಕ್ ಕುಂತಿಲ್ಲ, ದೇವನಿಗೆ ಸಂತೋಷ ನೀವು ಮಾಡಕ್ ಕುಂತಿದ್ದೀರಾ. ನೀವು ಪ್ರಪಂಚದಲ್ಲಿ ದೇವ ಸಂತೋಷ ಪಡ್ಕೊಳಕ್ ಕುಂತಿದ್ದ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಕಯಾಮತ್ ದಿನದಲ್ಲಿ ಎಷ್ಟೋ ಜನರು ಖುಷಿನಿಂದ ಗುಡ್ಡದು ಬರಾಬರಿ ಪುಣ್ಯವನ್ನು ಪಡ್ಕೊಂಡು ಬರ್ತಾರಂತೆ. ಕಯಾಮತ್ ದಿನದಲ್ಲಿ ಗುಡ್ಡದು ಬರಾಬರಿ ಪುಣ್ಯಗಳು ಪ್ರತಿಫಲ ಬರ್ತಾರಂತೆ. ಖುಷಿನಿಂದ ಬಂದು ಅಲ್ಲಾಹನ ಬಾರ್ನಲ್ಲಿ ನಿಂದಿರ್ತಾರಂತೆ. ಯಾ ಅಲ್ಲಾ, ನನ್ನ ಪುಣ್ಯ ಗುಡ್ಡದು ಬರಾಬರಿ ಇದೆ. ಯಾ ಅಲ್ಲಾ, ನಾನು ಇಷ್ಟ ಪುಣ್ಯ ಜಮಾ ಮಾಡ್ಕೊಂಡು ಬಂದಿದ್ದೀನಿ. ಯಾ ಅಲ್ಲಾ, ಖುಷಿನಿಂದ ಬಂದಿರ್ತಾರಂತೆ ಜನರು. ನೀ ಹೇಗೆ ಪುಣ್ಯ ಗುಡ್ಡದ ಬರಾಬರಿ ತಗೊಂಡ್ ಬರ್ತೀರಾ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ವ್ಯಕ್ತಿ ಹೇಗೆ ಪುಣ್ಯ ತಗೊಂಡ್ ಬರ್ತಾನೆ, ಬಂದಿದ ನಂತರ ತಕ್ಷಣ ಜನರು ಹೇಳ್ತಾರಂತೆ, ಯಾ ಅಲ್ಲಾ, ಈ ವ್ಯಕ್ತಿ ನನಗೆ ಪ್ರಪಂಚದಲ್ಲಿ ನೋವು ಕೊಟ್ಟಿದ್ದ, ನನಗೆ ಜುಲ್ಮ್ ಮಾಡಿದ್ದ, ನನ್ನ ಮೇಲೆ ಯಾ ಅಲ್ಲಾ ಎಷ್ಟೋ ನನಗೆ ಬೈತಿದ್ದ. ಯಾ ಅಲ್ಲಾ, ನನ್ನ ಜೀವನ ಶರವನಾಶ ಮಾಡೋದು ಇದೇ ವ್ಯಕ್ತಿ. ಯಾ ಅಲ್ಲಾ, ಬಡವರು ಜನರು, ಕಷ್ಟ ನೋವು ತಗೊಂಡಿರುವ ಜನರು ಎಲ್ಲರೂ ಬಂದು ಅಲ್ಲಾಹನ ಕಡೆ ಕೇಳ್ತಿರದಂತೆ, ಯಾ ಅಲ್ಲಾ, ಈ ವ್ಯಕ್ತಿ ನನಗೆ ನೋವು ಕೊಟ್ಟಿದ್ದ, ನೀವು ಗುಡ್ಡದು ಬರಾಬರಿ ಪುಣ್ಯ ತಗೊಂಡ್ ಬರ್ತೀರಾ. ಈ ಒಂದು ಮಾತು ಕೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕುಮ್ ಕೊಡ್ತಾನೆ, ಎಲ್ಲಾ ಪುಣ್ಯಗಳು ಸುಟ್ಟಿ ಬೂದಿ ಮಾಡ್ರಿ ಈ ವ್ಯಕ್ತಿನ. ಮತ್ತೆ ಎಲ್ಲಿ ಹೋತು ನಿಮ್ಮ ಗುಡ್ಡದ ಬರಾಬರಿ ಪುಣ್ಯ? ಎಲ್ಲಿ ಹೋತು? ಎಲ್ಲಿ ಹೋತು ನಿಮ್ಮ ಗುಡ್ಡದ ಬರಾಬರಿ ಪುಣ್ಯ? ಇವತ್ತು ಪ್ರೀತಿಯ ಸಹೋದರ, ನಮ್ಮ ಪರಿಸ್ಥಿತಿ ಚಂದ ಕೇಳಕ ಬಂದಿದ್ರೆ ಹರಿದಿದ್ದು ನೋಟ್ 20 ರೂಪಾಯಿ ಹಾಕಿ ನಾವು 20 ಜನರ ಕಡೆ ಮುಂದೆ ಹೇಳ್ಕೊಂಡು ಅಡ್ಡಾರು ಜನರು. ಏನಾದ್ರೆ ಒಳ್ಳೆತನ ಕೆಲಸಕ್ಕೆ ದಾನ ಮಾಡ್ರಿ ಅಂದ್ರೆ ಸ್ವಲ್ಪ ದಾನ ಮಾಡಿ 50 ಜನರ ಮುಂದೆ ಹೆಸರು ತಗೊಳ್ಳೋರು ನಾವು ಜನರು, ಪ್ರಪಂಚದಲ್ಲಿ ಇರುವ ಜನರು. ಅಲ್ಲಾಹನ ಕಡೆ ಏನ್ ಮುಖ ತೋರಿಸ್ತೀರಾ? ಏನ್ ಮುಖ ತೋರಿಸ್ತೀರಾ? ಹಜರತ್ ಅಲಿ ರದಿಯಲ್ಲಾಹು ತಾಲಾ ಹೇಳಿದ್ರು, ಒಂದು ಕೈನಿಂದ ದಾನ ಮಾಡಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಒಂದು ಕೈನಿಂದ ದಾನ ಮಾಡಕ್ ಕುಂತೀರಾ, ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಈ ರೀತಿ ದಾನ ಮಾಡಿ ಅಲ್ಲ, ಅದು ಸಿರ್ಫ್ ಅಲ್ಲಾಹನ್ಗೆ ಗೊತ್ತಾಗ್ಬೇಕು. ನಿಮ್ಮ ದಾನ ಅಲ್ಲಾಹನ್ಗೆ ಗೊತ್ತಾಗ್ಬೇಕು. ಈ ರೀತಿ ಜನರು ಕೇಳ್ತಾರಂತೆ, ಯಾ ಅಲ್ಲಾ, ಈ ವ್ಯಕ್ತಿ ನನಗೆ ನೋವು ಕೊಟ್ಟಿದ್ದ, ನನಗೆ ಹೊಡೆದಿದ್ದ. ಯಾ ಅಲ್ಲಾ, ನನಗೆ ಇದರದ್ದು ಬದಲಾಗಬೇಕು. ಯಾ ಅಲ್ಲಾ, ನನಗೆ ಬದಲಾಗಬೇಕು. ಯಾ ಅಲ್ಲಾ. ಪ್ರೀತಿಯ ಸಹೋದರ, ನಾವು ಪ್ರಪಂಚದಲ್ಲಿ ಬಾರು ಹುಷಾರಾಗಿ ನಾವು ನಮ್ಮ ಪುಣ್ಯಗಳು ನಾವು ಜಮಾ ಮಾಡಬೇಕು. ಒಂದು ಸಾರಿ ದೊರೆದು ಪಾಕುತ್ತಾರೆ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಶಫೀನಾ ಹಬೀಬ್ನಾ ನಬಿಗಿನಾ ಮೌಲಾನಾ ಮುಹಮ್ಮದಿನ್ ಬಾರಿಂ ಸಲ್ಲು ಅಲೈಹಿ ಸಲಾತು ವ ಸಲಾಮು ಅಲೈಕ ಯಾ ಹಬೀಬಿ ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದರು. ಹಜರತೆ ಅನಸ್ ರದಿಯಲ್ಲಾಹು ತಾಲಾ ಅನ್ನಿಂದ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಕಯಾಮತ್ ದಿನದಲ್ಲಿ ಸ್ವಲ್ಪ ಜನರು ಬರುತ್ತಾರೆ. ಅವ್ರದ್ದು ಬಟ್ಟು ಸಿಂಪಲ್ ಆಗಿರ್ತೈತಿ, ಬಟ್ಟೆ ಮುಖದ ಮೇಲೆ ಎಲ್ಲ ಧೂಳಿರ್ತೈತಿ, ಖಾಲಿ ಕೈ ಇರ್ತೈತಿ, ಏನಿರಲ್ಲ. ಆ ರೀತಿ ಜನರು ಅಲ್ಲಾಹನ ಬಾರ್ಲಿ ಬರ್ತಿದ್ರು. ಬಂದಿದ ನಂತರ ಆಕಾಶದಿಂದ ಒಂದು ಧ್ವನಿ ಬರ್ತಿತ್ತಂತೆ, ಐ ಜನರು, ಇವತ್ತಿನ ರಾಜ್ಕುಮಾರ ನಾನು ಅದೀನಿ. ಅದು ಧ್ವನಿ ಎಲ್ಲಿಂದ ಬಂತು? ಅಲ್ಲಾಹ್ ರಬ್ಬುಲ್ ಇಜ್ಜತಿನಿಂದ ಬರಾಕುಂತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತಿನಿಂದ ಇವತ್ತಿನ ರಾಜ್ಕುಮಾರ ನಾನು ಅದೀನಿ. ಇವತ್ತಿನ ದಿನ ಏನಿದೆ, ಇವತ್ತಿನ ಜಗ ಏನಿದೆ, ಈ ಜಗದಲ್ಲಿ ಎಷ್ಟೋ ಜನರು ಜಮಾ ಆಗಿದ್ದಾರೆ. ಇಡೀ ಪ್ರಪಂಚದ ಜನರು ಕಯಾಮತ್ ದಿನದಲ್ಲಿ ಜಮಾ ಆಗ್ತಾರ. ಇಡೀ ಪ್ರಪಂಚದ ಜನರು ಜಮಾ ಆಗ್ತಾರಂತೆ. ಆ ಜಗದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒದರಿ ಹೇಳ್ತಾರಂತೆ, ಐ ಜನರು, ನಾನು ಇವತ್ತಿನ ದಿನದಲ್ಲಿ ನಾನು ನಿಮ್ಮ ಬಾದಶಾ ಇದ್ದೀನಿ, ನಾನು ರಾಜ್ಕುಮಾರ ಇದ್ದೀನಿ. ಇವತ್ತು ಎಲ್ಲಾ ಜನರಿನ ಬದಲಾವನ್ನು ಸರಿಯಾಗಿ ಹಕ್ಕನಿಂದ ಕೊಡಲಾಗುತ್ತದೆ. ಸ್ವರ್ಗನಲ್ಲಿ ಹೋಗಿರುವ ಜನರು ಸ್ವರ್ಗನಲ್ಲಿ ಹೋಗುತ್ತಾರೆ, ನರಕನಲ್ಲಿ ಹೋಗಿರುವ ಜನರು ನರಕನಲ್ಲಿ ಹೋಗುತ್ತಾರೆ. ಇವತ್ತು ಎಲ್ಲ ಜನರಿನ ಹಕ್ಕವನ್ನು ಕೊಡಲಾಗುತ್ತದೆ, ಬದಲಾವನ್ನು ಕೊಡಲಾಗುತ್ತದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಾ ಕರಾಮ್ಗೆ ತಿಳಿಸಿ ಹೇಳಕ್ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ಸಹಾಬಾ ಕರಾಮರು ಹೇಳಿದ್ರು, ಯಾ ರಸೂಲಲ್ಲಾಹ್, ಎಲ್ಲ ಜನರು ಖಾಲಿ ಕೈನಿಂದ ಬರ್ತಾರೆ. ಯಾ ರಸೂಲಲ್ಲಾಹ್, ಪ್ರಪಂಚ ಇದ್ದಿದ್ರೆ ನಾವೇ ತಿಳ್ಕೊಬೇಕು. ಪ್ರಪಂಚ ಇದ್ದಿದ್ರೆ ಯಾರಾದರೆ ವ್ಯಕ್ತಿ ಏನಾದ್ರೆ ಹೊಡೆದಿದ್ರೆ, ಏನಾದ್ರೆ ಕಳ್ತನ ಮಾಡಿದ್ರೆ
ಯಾರಾದ್ರೆ ಹೋಗಿ ನಾವು ಹಿರಿಯರ ಕಡೆ ಹೋಗಿ ಏನು ಕೇಳ್ತೀವಿ, ಇವತ್ತು ನನಗೆ ಬದಲಾಗಬೇಕು, ನನ್ನ ವಸ್ತು ಈ ವ್ಯಕ್ತಿ ಕಳ್ತನ ಮಾಡಿದ್ದಾನೆ, ಆ ವಸ್ತುನ ಬದಲಿ ನಾವು ಏನು ಮಾಡ್ತೀವಿ, ದಂಡ ಕಟ್ತೀವಿ. ನಾವು ಏನು ದಂಡವನ್ನು ಕಟ್ಟಿ ಈ ರೀತಿ ಅಂತ ನಾವು ದಂಡವನ್ನು ಕಟ್ಟಿಸ್ತೀವಿ. ಆದ್ರೆ ಹಶ್ರ ಮೈದಾನಲ್ಲಿ ಯಾವುದು ಜನರು ಯಾವುದೇ ತರ ದುಡ್ಡು ಹಣ ತಗೊಂಡು ಬರಂಗಿಲ್ಲ. ಎಲ್ಲಾ ಸಹಾಬಾ ಕರಾಮರು ಒಂದೇ ಮಾತು ಹೇಳಕ್ ಕುಂತಿರು, ಯಾ ರಸೂಲಲ್ಲ, ಆ ದಿನದಲ್ಲಿ ಯಾರು ಜನರು ಹಣ ಸಂಪತ್ತು ತಗೊಂಡು ಬರಂಗಿಲ್ಲ, ಎಲ್ಲಾ ಜನರು ಖಾಲಿ ಕೈನಿಂದ ಬರ್ತಾರೆ ಯಾ ರಸೂಲಲ್ಲ. ಮತ್ತು ಹೇಗೆ ಬದಲಾ ಕೊಡುತ್ತಾರೆ ಜನರು, ಬೇರೆ ಜನರನ್ನ ಹಕ್ಕು ಹೇಗೆ ಪೂರ್ತಿ ಮಾಡುತ್ತಾರೆ ಯಾ ರಸೂಲಲ್ಲ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಕಯಾಮತ್ ದಿನದಲ್ಲಿ, ಆ ದಿನದಲ್ಲಿ ಜನರ ಕಡೆ ಹಣ ಸಂಪತ್ತು ಇರುವುದಿಲ್ಲ, ಆದರೆ ಪುಣ್ಯ ಪಾಪನಿಂದ ಬದಲಾವನ್ನು ಕೊಡಲಾಗುತ್ತದೆ. ಪುಣ್ಯ ಪಾಪನಿಂದ ಬದಲಾವನ್ನು ಕೊಡಲಾಗುತ್ತದೆ. ನಿನ್ ಕಡೆ ಶಕ್ತಿ ಇತ್ತು, ನಿನ್ ಕಡೆ ಗೆಳೆಯರು ಇದ್ರು, ನಿನ್ ಕಡೆ ಎಷ್ಟೋ ಶ್ರೀಮಂತರ ಜನರಿದ್ರು ಹಿಂದು, ಆ ಜನರಿಗೆ ಗೆಳೆಯರಿಗೆ ತಗೊಂಡು ಒಬ್ಬ ವ್ಯಕ್ತಿಗೆ ನೀನು ಮನಸ್ಸಿಗೆ ನೋವು ಮಾಡಿದ್ಯಾ, ಅವ್ರಿಗೆ ಬೈದಿದೀಯಾ, ಅವ್ರಿಗೆ ಎಷ್ಟು ಹೊಡೆಯೋದು ನೀ ಪ್ರಯತ್ನ ಮಾಡಿದ್ಯಾ. ಈ ಪ್ರಪಂಚದಲ್ಲಿ ಎಲ್ಲಾರು ಜನರು ನಿನ್ನ ಸಪೋರ್ಟ್ ಮಾಡೋರು, ಅದೇ ಜನರು ನಿನ್ನ ಜೊತೆ ನಾಳೆ ಇರೋದಿಲ್ಲ. ಎಲ್ಲಾರು ಜನರು ದೂರ ಆಗಿರ್ತಾರ, ಎಲ್ಲಾರು ಜನರು ದೂರ ಆಗಿರ್ತಾರ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಿಗೆ ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾವ ವ್ಯಕ್ತಿ ಬೇರೆ ವ್ಯಕ್ತಿಗೆ ಹೊಡೆದಾನೆ, ಯಾವ ವ್ಯಕ್ತಿಗೆ ನೋವು ಕೊಟ್ಟಿದ್ದಾನೆ, ಆ ವ್ಯಕ್ತಿಗೆ ಪುಣ್ಯ ಕೊಡಲಾಗುತ್ತದೆ, ಮತ್ತು ಯಾವ ವ್ಯಕ್ತಿಗೆ ನೋವು ಆಗಿದೆ ಆ ವ್ಯಕ್ತಿನ ಎಲ್ಲ ಪಾಪಗಳು ಯಾರು ವ್ಯಕ್ತಿ ಹೊಡೆದಿದ್ದ ಆ ವ್ಯಕ್ತಿಗೆ ಕೊಡಲಾಗುತ್ತದೆ. ಇಂಥದ್ದು ಬದಲಾಗುತ್ತದೆ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಪುಣ್ಯ ಜಮಾ ಮಾಡೋದು ಎಲ್ಲಿ? ನಮ್ಮ ಮೇಲೆ 5 ಟೈಮಲ್ಲಿ ನಮಾಜ್ ಫರ್ಜ್ ಆಗಿದೆ, ನಾವು ಓದುದು ಶುಕ್ರವಾರಗೊಮ್ಮೆ, ಇಲ್ಲ ಅಂದ್ರೆ ಬರೋದು ಯಾವಾಗ, ಹಬ್ಬನಲ್ಲಿ, ಈದ್ಗಾನಲ್ಲಿ ಬರ್ತೀವಿ, ರಂಜಾನ್ ಇಲ್ಲ ಅಂದ್ರೆ ಬಕ್ರೀದ್ನಲ್ಲಿ. ನಮ್ಮ ಪರಿಸ್ಥಿತಿ ಯಾವಾಗ ನಾವು ಪಾಪ ಪುಣ್ಯವನ್ನು ಜಮಾ ಮಾಡ್ತೀವಿ, ನಾಳೆ ಹಶ್ರ ಮೈದಾನದಲ್ಲಿ ಯಾವುದೇ ದುಡ್ಡವನ್ನು ಕೊಟ್ಟು ನಮ್ಮ ಬದಲಾವನ್ನು ಪೂರ್ತಿ ಮಾಡಂಗಿಲ್ಲ, ಅಲ್ಲಿ ನಮ್ಮ ಪುಣ್ಯವನ್ನು ಕೊಟ್ಟು ಬದಲಾವನ್ನು ಪೂರ್ತಿ ಮಾಡಲಾಗುತ್ತದೆ. ಒಂದೊಂದು ಪುಣ್ಯ ನಾವು ಎಷ್ಟು ಚಿಂತೆ ಮಾಡ್ತೀವಿ, ಒಂದೊಂದು ಪುಣ್ಯಗೆ ನಾವು ಎಷ್ಟು ಕಷ್ಟಪಟ್ಟು ನಾವು ಜಮಾ ಮಾಡ್ತೀವಿ, ಅದೇ ಪುಣ್ಯಗಳು ಯಾರಾದರೆ ವ್ಯಕ್ತಿಗೆ ನೋವು ಕೊಟ್ಟಿದ್ರೆ ಅದೇ ಅವ್ರ ಮೇಲೆ ಖಾತೆ ಒಳಗೆ ಹೋಗುತ್ತದೆ. ಪ್ರೀತಿಯ ಸಹೋದರರೇ, ಅಣ್ಣ ತಮ್ಮರ ಬಗ್ಗೆ ನೋಡ್ರಿ, ಇದು ಲಾಸ್ಟ್ ಕೊನೆಯ ಮಾತು ನಾನು ಮುಕ್ತಾಯ ಮಾಡುತ್ತೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುಂತಿದ್ರು, ಹಜರತೆ ಅನಸ್ ರದಿಯಲ್ಲಾಹು ತಆಲಾ ಅಂತ ವರದಿ ಇದೆ ಇದು, ಹೀಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುಂತಿದ್ರು. ಹೇಗೆ ಕುಂದಿರಬೇಕಿತ್ತು, ಅವ್ರು ಏನೇ ಯೋಚನೆ ಮಾಡಕ್ ಕುಂತಿದ್ರು, ಮಾಡೋ ಸಂದರ್ಭದಲ್ಲಿ ನಗಾ ಕುಂತಿದ್ರು, ಹಲ್ಲು ತನಕ ಕಂಡು ಬಂತು. ಹಜರತೆ ಉಮರ್ ರದಿಯಲ್ಲಾಹು ತಆಲಾ ಅನ್ನೋರು ಕೇಳಿದ್ರು, ಯಾ ರಸೂಲಲ್ಲಾ, ನೀವು ನಗೋದು ಕಾರಣ ಏಕೆ ಯಾ ರಸೂಲಲ್ಲಾ, ಹೇಗೆ ನಗಾ ಕುಂತಿದ್ದೀರಿ ಯಾ ರಸೂಲಲ್ಲಾ. ಹಜರತೆ ಉಮರ್ ರದಿಯಲ್ಲಾಹು ತಆಲಾ ಅನ್ನೋರು ಕೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲ್ಲಾಹನ ಬಾರ್ಗನಲ್ಲಿ ಇಬ್ರು ತಮ್ಮರು ಬಂದಿದ್ರು, ಅಲ್ಲಾಹನ ಬಾರ್ಗನಲ್ಲಿ ಇಬ್ರು ವ್ಯಕ್ತಿರು ಬಂದಿದ್ರು. ಆ ದೊಡ್ಡ ತಮ್ಮ ಏನಿದ್ದಾನೆ ಮತ್ತು ಸಣ್ಣ ತಮ್ಮ ಇಬ್ರು ಕೂಡಿ ಬಂದಿದ್ದಾರೆ. ಅಲ್ಲಾಹನ ಬಾರ್ಗ ಬಂದಿದ್ದ ನಂತರ ಸಣ್ಣ ತಮ್ಮ ಏನಿದ್ದಾನೆ ಅಲ್ಲಾಹನ ಕಡೆ ಹಕ್ಕು ಕೇಳಕ್ ಕುಂತಿದ್ದಾನೆ, ಅಲ್ಲಾ, ಈ ವ್ಯಕ್ತಿ ನನಗೆ ನೋವು ಕೊಟ್ಟಿದ್ದ, ನನಗೆ ಹೊಡೆದಿದ್ದ, ನನಗೆ ಬಡ್ದಿದ್ದ, ನನಗೆ ಮೋಸ ಮಾಡಿ ನನ್ನ ಸಂಪತ್ತವನ್ನು ತನ್ನ ಖಾತೆ ಒಳಗೆ ಜಮಾ ಮಾಡ್ಕೊಂಡಿದ್ದ, ಯಾ ಅಲ್ಲಾ, ಇವತ್ತು ನನಗೆ ಬದಲಾಗಬೇಕು ಯಾ ಅಲ್ಲಾ, ಅದರದ್ದು ಬದಲ ನನಗೆ ಬೇಕು. ಪ್ರೀತಿಯ ಸಹೋದರಿ, ಇಲ್ಲಿ ತಮ್ಮ ಅಂತ ಏನು ಜಿಕ್ರ್ ಬಂದಿದೆ, ಇದು ಸ್ವಂತ ತಮ್ಮ, ಅದನ್ನು ನಾವು ತಿಳ್ಕೋಬಾರ್ದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂಚೆ ಹೇಳಿದ್ದಾರೆ, ಅಲ್ ಮುಸ್ಲಿಮು ಅಖುಲ್ ಮುಸ್ಲಿಂ, ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿ ಏನಿದೆ ಅಣ್ಣ ತಮ್ಮಂಗಿದ್ದಾರೆ. ಬರೀ ನಮ್ಮ ಸಣ್ಣ ತಮ್ಮ ಇದ್ದಿದ್ರೆ ಅವ್ನಿಗೆ ಹೊಡೆದಿದ್ರೆ ಯಾರಾದ್ರೆ ನಮ್ಗೆ ಅಷ್ಟೇ ನೋವು ಆಗ್ಬಾರ್ದು. ಬೇರೆ ಮುಸಲ್ಮಾನ್ ವ್ಯಕ್ತಿಗೆ ಏನಾದ್ರೆ ತೊಂದರೆ ಕೊಟ್ಟಿದ್ರೆ, ಮೊಮಿನೆ ಕಾಮಿಲ್ ಅಂದ್ರೆ ಏನು ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನೀವು ಏನು ನಿಮಗಾಗಿ ವಸ್ತುವನ್ನು ಇಚ್ಛೆ ಪಡ್ಕೊಂತೀರ ಅದೇ ವಸ್ತು ಬೇರೆ ವ್ಯಕ್ತಿಗಾಗಿ ನೀವು ಇಚ್ಛೆ ಪಡ್ಕೋಬೇಕು. ಒಂದು ಮೊಮಿನೆ ಕಾಮಿಲ್ ಮುಸಲ್ಮಾನ್ ವ್ಯಕ್ತಿಗೆ ಯಾರಾದ್ರೆ ಹೊಡೆದಿದ್ರೆ ಎಲ್ಲ ಮುಸಲ್ಮಾನ್ ಜನರಿಗೆ ನೋವು ಆಗ್ಬೇಕು, ಏಕೆ ಹೊಡೆದಿದ್ದಾರೆ, ಏಕೆ ನೋವು ಕೊಟ್ಟಿದ್ದಾರೆ, ಅಂತದ್ದು ಮುಸಲ್ಮಾನ್ ಆಗ್ಬೇಕು ನಾವು. ನಮ್ಮ ಮುಸಲ್ಮಾನರಿಗೆ ಎಂಥದ್ದು ಕಂಡು ಬರಾಕ್ ಕುಂತಿದೆ, ಇವತ್ತು ಮುಸಲ್ಮಾನ್ ಜನರನ್ನೇ ತಾಯ್ತಾ ಮತ್ತು ಲಿಂಬೆ ಹಣ್ಣು ಎಲ್ಲ ಜಾದು ಮಂತ್ರ ಮಾಡಿ ಇನ್ನೊಬ್ಬರಿಗೆ ಬೆಳೆಸೋದು ಪ್ರಯತ್ನ ಮಾಡಕ್ ಕುಂತಿದ್ದಾರೆ. ಮೊಮಿನೆ ಕಾಮಿಲ್ ಅಂದ್ರೆ ಯಾರು? ಇದು ಕೈ, ಒಂದು ದೇಹಕ್ಕೆ ಕನೆಕ್ಷನ್ ಇದೆ. ಈ ಕೈ ಒಳಗೆ ಬರಳು ಇದೆ, ಈ ಬರಳಿನಲ್ಲಿ ಎಷ್ಟು ಕೂದಲ ಇದೆ ಮತ್ತು ಉಗುರಣ ಇದೆ. ಸ್ವಲ್ಪ ಉಗುರಿಗೆ ಏನಾದ್ರೆ ಕಟ್ ಮಾಡೋ ಮುಂದೆ ಸ್ವಲ್ಪ ಏನಾದ್ರೆ ನೋವಾಗಿದ್ರೆ ಇಡೀ ದೇಹ ಜುಮ್ ಅಂತೈತಿ, ನಮ್ದು ಇಡೀ ದೇಹನೇ ಜುಮ್ ಅಂತೈತಿ, ಇಡೀ ದೇಹಕ್ಕೆ ನೋವಾಗ್ತೈತಿ. ಈ ರೀತಿ ಮುಸಲ್ಮಾನ್ ಆಗ್ರಿ. ಬರೀ ಒಂದು ಉಗುರಿಗೆ ನೋವು ಆಗಿದ ನಂತರ ಇಡೀ ದೇಹಕ್ಕೆ ನೋವು ಆಗ್ತೈತಿ. ಒಂದು ಮುಸಲ್ಮಾನ್ ವ್ಯಕ್ತಿಗೆ ನೋವು ಆಗಿದ್ರೆ ಇಡೀ ಮುಸಲ್ಮಾನರು ಬೆಚ್ಚಿ ಬೆಳಬೇಕು. ಯಾಕೆ ನನ್ನ ತಮ್ಮನಿಗೆ ಹೊಡೆದಿದ್ರು, ಯಾಕೆ ನನ್ನ ತಮ್ಮನಿಗೆ ಈ ರೀತಿ ನೋವು ಬಂತು, ನಾವು ಇಂಥವ್ರು ಮುಸಲ್ಮಾನ್ ಆಗಬೇಕಿತ್ತು. ನಾವು ಎಂಥವ್ರು ಮುಸಲ್ಮಾನರು, ಇವರು ಗ್ರೂಪ್ ಬ್ಯಾರೆ, ಅವರು ಗ್ರೂಪ್ ಬ್ಯಾರೆ, 10 ಜನರು ಅವ್ರು ಬ್ಯಾರೆ, 20 ಜನರು ಇವ್ರು ಬ್ಯಾರೆ, ಇವ್ರಿಗೆ ಮುಸಲ್ಮಾನ್ ಅಂತಾರ. ಹುಜೂರಿನ ಬಾರ್ಗನಲ್ಲಿ ಯಾವ್ದು ಮುಖ ತಗೊಂಡು ಹೋಗ್ತೀರಿ ನೀವು? ಅಲ್ಲಾಹನ ಬಾರ್ಗನಲ್ಲಿ ಏನ್ ಹೇಳ್ತೀರಾ? ನಾವು ಮುಸಲ್ಮಾನ ಆಗಿ ಬೇರೆ ಬೇರೆ ಜನರಿಗೆ ಬೆಂಕಿ ಹಚ್ಚದ ಕೆಲಸ ಮಾಡಕ್ ಕುಂತಿದೀವಿ, ಅಲ್ಲಾಹನ ಕಡೆ ಏನು ಉತ್ತರ ಕೊಡ್ತೀರಾ? ಪ್ರೀತಿಯ ಸಹೋದರರೇ, ಮದೀನಾನಿಂದ ಬಿಟ್ಟು ಬಂದಿರುವ ಜನರು, ಮಕ್ಕಾನಿಂದ ಬಿಟ್ಟು ಬಂದಿರುವ ಜನರು ಮದೀನಾಗೆ ಬಂದಿದ್ರು. ಅವ್ರ ಕಡೆ ಹಣ ಸಂಪತ್ತು ಏನಿದ್ದಿದ್ದಿಲ್ಲ, ಎಷ್ಟೋ ಜನರು ಬಡವರಿದ್ರು, ಅವ್ರ ಕಡೆ ಬಟ್ಟೆ ಹಾಕೊಳ್ಳಕ್ ಶಕ್ತಿ ಇದ್ದಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು?
ಮದೀನಲ್ಲಿ ಬಂದಿದ ನಂತರ ಅನ್ಸಾರ್ ಮತ್ತು ಮುಹಾಜಿರ್ ಇದ್ದಾರೆ, ಎಲ್ಲರೂ ಅಣ್ಣ ತಮ್ಮರಿದ್ದಾರೆ ಅಂತ ಪ್ರೀತಿ ಕೊಟ್ಟರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನೋಡ್ರಿ ಎಂತದ್ದು ನಮ್ಮ ಸಂದೇಶ ಕೊಟ್ರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಮುಸಲ್ಮಾನರು, ನಾವು ಹೇಗಿದ್ದೀವಿ? ಏನಾರಾಗ್ಲಿಯಪ್ಪ ಅವ್ರು ಬ್ಯಾರೆ ಅದಾರಣ, ಬ್ಯಾರೆ ಇಲ್ಲಿ ಬಿಡೋರು, ಅವ್ರು ಮಾಡಕ್ ಕುಂತಿದಾರಣ, ಮಾಡಲಿ ಬೇರೆ ಅವರು. ನೀವು ಇಲ್ಲೇ ದೂರ ಆಗ್ತೀರಾ ಪ್ರೀತಿಯ ಸಹೋದರರೇ. ಕಯಾಮತ್ ದಿನದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳುತ್ತಾರೆ, ನನ್ನ ಉಮ್ಮತ್ತಿನ ಜನರು ಜನರು ಒಳ್ಳೆ ದಾರಿಯಲ್ಲಿ ಹೋಗಾಕ್ ಕುಂತಿದ್ರು, ಎಲ್ಲಾ ಜನರು ಒಳ್ಳೆ ಸಂದೇಶ ಕೊಡಕ್ ಕುಂತಿದ್ರು, ಆ ಜನರ ಜೊತೆ ಇದಕ್ಕೆ ನೀವು ಹೋಗಿಲ್ಲ, ಅವಾಗ ಏನು ಉತ್ತರ ಕೊಡ್ತೀರಾ? ಇಲ್ಲ, ನಮ್ಮ ಅಣ್ಣ ಬೇಡ ಅಂದಿದ್ದ, ನಮ್ಮ ಮಾವ ಬೇಡ ಅಂದಿದ್ದ, ನಮ್ಮ ಅಪ್ಪಾಜಿ ಬೇಡ ಅಂದಿದ್ರು. ಅವಾಗ ಅದನ್ನೇ ಮಾತು ಹೇಳ್ತೀರಾ? ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮಾತು ಕೇಳಿದ ನಂತರ ಏನು ಯೋಚನೆ ಮಾಡ್ತಾರೆ ಅದರ ಬಗ್ಗೆ ನಾವು ಕೇಳಿದೀವಿ. 63 ವರ್ಷದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಹೊಟ್ಟಿ ಮೇಲೆ ಕಲ್ಲವನ್ನು ಕಟ್ಕೊಂಡು ದೀನ ಧರ್ಮದ ಕೆಲಸ ಮಾಡಿದ್ರು, ನಮ್ಗಾಗಿ ಮಾಡಿದ್ರು. 3 ವರ್ಷ ಕಾಡಿನಲ್ಲಿ ತಬ್ಲ ತಿಂದು ಜೀವನ ಮಾಡಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ದೀನಿನ ತಬ್ಲಿಗ್ ಮಾಡಿದ ಸಂದರ್ಭದಲ್ಲಿ ಎಷ್ಟೋ ಜನರು ಅವ್ರ ಮೇಲೆ ಕಸ ಒಗೀತಿದ್ರು. ಆದ್ರೆ ಎಲ್ಲಾ ಕಸವನ್ನು ಹಾಕೊಂಡು ಹೊಡೆದಿದ್ರೇನೆ ನೀವು ಸಹಿಸ್ಕೊಂಡು ದೀನ ಧರ್ಮದ ಕೆಲಸ ಮಾಡಿದ್ರು. ಯಾರಿಗಾಗಿ? ನಮ್ಗಾಗಿ ಮಾಡಿದ್ರು. ಇವತ್ತು ನಮ್ಮ ದಾರಿ ಎಲ್ಲಿ ಹೋಗಕ್ ಕುಂತಿದೆ, ನಾವು ಎಲ್ಲಿ ಹೋಗಕ್ ಕುಂತಿದೀವಿ? ಮತ್ತೆ ಯಾರು ನಾವು? ಮುಸಲ್ಮಾನರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತು ಗೊತ್ತಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? ಮುಮಿನ್ ಕಾಮಿಲ್ ಅಂದರೆ ಯಾರು? ನೀವು ಯಾವ್ದು ವಸ್ತುಗೆ ಇಚ್ಛೆ ಪಡ್ಕೊತೀರಾ ಅದೇ ವಸ್ತು ಬೇರೆ ಮುಸಲ್ಮಾನ್ ವ್ಯಕ್ತಿಗಾಗಿ ನೀವು ಇಚ್ಛೆ ಪಡ್ಕೋಬೇಕು. ಅಲ್ ಮುಸ್ಲಿಮ ಹುಲ್ ಮುಸ್ಲಿಂ, ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿಗಾಗಿ ಅಣ್ಣ ತಮ್ಮನಂಗಿದ್ದಾರೆ. ಇವರು ಅಣ್ಣ ತಮ್ಮನಂಗಿದ್ದಾರೆ. ಇವತ್ತು ನಮ್ಮ ಒಳಗೆ ಅಣ್ಣ ತಮ್ಮನ ಪ್ರೀತಿ ಇಲ್ಲ ಪ್ರೀತಿಯ ಸಹೋದರರೇ. ಇವತ್ತು ಸ್ವಂತ ಅಣ್ಣ ತಮ್ಮರು ದೇಶ ದುಶ್ಮನಿಗೆ ಇಟ್ಕೊಂಡು ಇವತ್ತು ದೂರ ಕುಂತಿದ್ದಾರ. ಅಲ್ಲಾಹು ಅಕ್ಬರ್. ಪ್ರಪಂಚದಲ್ಲಿ ಇದೇ ನಡೆಯ ಕುಂತಿದೆ. ಹೊಲಗಾಗಿ ಹೊಡೆದಾಡ ಕುಂತಿದ್ದಾರ, ತನ್ನ ಸಂಪತ್ಗಾಗಿ ಹೊಡೆದಾಡ ಕುಂತಿದ್ದಾರ, ಜಗಗಾಗಿ ಹೊಡೆದಾಡ ಕುಂತಿದ್ದಾರ. ಸ್ವಂತ ಅಣ್ಣ ತಮ್ಮರು ಇವತ್ತಿನ ಪ್ರಪಂಚ ನಡೆಯ ಕುಂತಿದ್ದು. ಹಶ್ರ್ ಮೈದಾನಲ್ಲಿ ಇಬ್ರು ಅಣ್ಣ ತಮ್ಮರು ಬಂದ್ರು. ಯಾ ಅಲ್ಲಾ, ನನ್ನ ಅಣ್ಣ ನನಗೆ ಈ ರೀತಿ ಮೋಸ ಮಾಡಿದ, ನನಗೆ ಬದಲಾಗಬೇಕು ಯಾ ಅಲ್ಲಾ, ನನಗೆ ಹಕ್ಕು ಕೊಡೋಸಿ ಯಾ ಅಲ್ಲಾ ಅಂತೂ ಜನರು ಕೇಳಕ್ ಕುಂತಿದ್ರು. ಆ ವ್ಯಕ್ತಿ ಕೇಳಿದ ನಂತರ ಪ್ರೀತಿಯ ಸಹೋದರರೇ, ಅಲ್ಲಾ ರಬ್ಬುಲ್ ಇಜ್ಜತ್ ಏನು ಕೊಟ್ಟಿದ್ದ ದೊಡ್ಡ ತಮ್ಮ ಆ ವ್ಯಕ್ತಿಗೆ ಹೇಳ್ತಾನಂತೆ, ವ್ಯಕ್ತಿ ಆ ವ್ಯಕ್ತಿ ನಿನ್ನ ಸಣ್ಣ ತಮ್ಮ ಏನಿದ್ದಾನೆ ಹಕ್ಕು ಕೇಳಕ್ ಕುಂತಿದ್ದಾನೆ, ಅವನು ಹಕ್ಕು ನೀ ಪೂರ್ತಿ ಮಾಡು. ಇದು ಹೇಳಿದಂತ ಪ್ರೀತಿಯ ಸಹೋದರರೇ, ದೊಡ್ಡ ತಮ್ಮ ಹೇಳ್ತಾನಂತೆ, ಯಾ ಅಲ್ಲಾ ನನ್ನ ಕಡೆ ಒಂದು ಸರಿಯಾಗಿ ಪುಣ್ಯನೇ ಇಲ್ಲ ಯಾ ಅಲ್ಲಾ, ನಾನು ಏನು ಕೊಡಬೇಕು ಯಾ ಅಲ್ಲಾ, ನನ್ನ ತಮ್ಮನಿಗೆ ನಾನು ಏನು ಕೊಡಬೇಕು ಯಾ ಅಲ್ಲಾ. ಪ್ರೀತಿಯ ಸಹೋದರರೇ, ಇಡೀ ಪಂಚಿಗೆ ಸೃಷ್ಟಿ ಮಾಡಿ ಪರಮಾತ್ಮರು ಯಾವ ರೀತಿ ಅಣ್ಣ ತಮ್ಮನೊಳಗೆ ಪ್ರೀತಿ ಹಾಕ ಕುಂತಿದ್ದಾನೆ. ದೊಡ್ಡ ತಮ್ಮ ಇದು ಮಾತು ಹೇಳಿದ ನಂತರ ಸಣ್ಣ ತಮ್ಮ ಹೇಳಿದ, ಯಾ ಅಲ್ಲಾ ನನ್ನ ಕಡೆ ಬಹಳಷ್ಟು ಪಾಪಗಳಿದೆ ಯಾ ಅಲ್ಲಾ, ಅವನ ಕಡೆ ಪುಣ್ಯ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅದು ನನಗೆ ಗೊತ್ತಿಲ್ಲ ಯಾ ಅಲ್ಲಾ, ನನ್ನ ಎಲ್ಲ ಪಾಪ ಏನಿದೆ ನನ್ನ ದೊಡ್ಡ ಅಣ್ಣನಿಗೆ ಕೊಟ್ಟುಬಿಡು ಯಾ ಅಲ್ಲಾ, ನನ್ನ ಬದಲಾವಣೆ ಪೂರ್ತಿ ಆಗ್ತೈತಿ ಯಾ ಅಲ್ಲಾ. ಪ್ರೀತಿಯ ಸಹೋದರರೇ, ಹಶ್ರ್ ಮೈದಾನಲ್ಲಿ ಅಣ್ಣ ತಮ್ಮರದು ಹಕ್ಕವನ್ನು ಕೇಳಕ್ ಕುಂತಿದ್ದಾರೆ. ಅಣ್ಣ ತಮ್ಮರು ಹಶ್ರ್ ಮೈದಾನಲ್ಲಿ ಇಡೀ ಪ್ರಪಂಚದ ನಬಿ ಹೇಳಕ್ ಕುಂತಿದ್ದಾರೆ ಇದು ಮಾತು. ಸಣ್ಣ ತಮ್ಮ ದೊಡ್ಡ ತಮ್ಮನಿಗೆ ಕೇಳ್ತಾನೆ, ಯಾ ಅಲ್ಲಾ ನನಗೆ ಹಕ್ಕು ಪೂರ್ತಿ ಕೊಡು ಯಾ ಅಲ್ಲಾ, ಅವನ ಕಡೆ ಪುಣ್ಯ ಇಲ್ಲ, ನನ್ನ ಕಡೆ ಪಾಪ ಇದೆ, ನನ್ನ ಎಲ್ಲ ಪಾಪ ನನ್ನ ದೊಡ್ಡ ಅಣ್ಣನಿಗೆ ಕೊಡು ಯಾ ಅಲ್ಲಾ. ಪ್ರೀತಿಯ ಸಹೋದರಿ, ಇಷ್ಟೇ ಸಂದರ್ಭದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಸಣ್ಣ ತಮ್ಮ ಏನಿದ್ದಾನೆ ಆ ವ್ಯಕ್ತಿಗೆ ಹೇಳ್ತಾನಂತೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವಲ್ಪ ದೃಷ್ಟಿ ಏನಿದೆ ಆಕಾಶ ಕಡೆ ಮಾಡು, ಮೇಲೆಗಡೆ ನೋಡು. ಹೇಗೆ ಮೇಲೆ ನೋಡಬೇಕಾಗಿತ್ತು ಪ್ರೀತಿಯ ಸಹೋದರಿ. ನೋಡಿದ ನಂತರ ಸುಂದರವಾದ ಮನಿಯನ್ನು ಕಾಣಕೊಂತಿದೆ. ಸ್ವರ್ಗನಲ್ಲಿ ಬೆಳ್ಳಿ ಬಂಗಾರ ಮುತ್ತು ರತ್ನನಿಂದ ತಯಾರಿ ಮಾಡಿರುವ ಮನಿ ನೋಡಕ್ ಕುಂತಿದ್ದಾನೆ ಆ ವ್ಯಕ್ತಿ. ನೋಡಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ, ಈ ಮನಿಗಳು ಏನಿದೆ ಸ್ವರ್ಗದಲ್ಲಿ ಇರುವ ಶುಹದಾ ಮತ್ತು ಸಿದ್ದಿಕೀನ್ ಮತ್ತು ಶುಹದಾ, ಅಲ್ಲಾಹನಗಾಗಿ ತ್ಯಾಗ ಮಾಡಿರುವ ಜನರು ಮತ್ತು ಸಿದ್ದಿಕೀನ್ ನಿಜವಾಗಿನ ಮಾತು ಹೇಳಿರುವ ಜನರು, ಆ ಜನರಿಗಾಗಿ ಇದು ಸುಂದರವಾದ ಮನಿ ಸ್ವರ್ಗದಲ್ಲಿ ಕಟ್ಟಲಾಗಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಹೇಳಕ್ ಕುಂತಿದ್ದಾನೆ. ಆ ವ್ಯಕ್ತಿಗೆ ಹೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ ಏನಂತ ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ, ಈ ಮನಿದು ಕಿಮ್ಮತ್ ಇದೆ, ನಿನಗೆ ಬೇಕಂದ್ರೆ ಈ ಮನಿದು ಒಂದು ಕಿಮ್ಮತ್ ಇದೆ, ಆ ಕಿಮ್ಮತ್ತು ಯಾರು ಕೊಡಬಹುದು ಯಾ ಅಲ್ಲಾ ಅಂತ ಆ ವ್ಯಕ್ತಿ ಪ್ರಶ್ನೆ ಮಾಡಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಉತ್ತರದ ಹೇಳಿದ. ಏನಂತ ಹೇಳಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಆ ಮನಿದು ಕೀಮತ್ ನಿನ್ ಕಡೆ ಇದೆ, ನೀ ಪೂರ್ತಿ ಮಾಡಬಹುದು. ಆ ಮನಿದು ಕೀಮತ್ ಏನಿದೆ ನಿನ್ ಕಡೆ ಇದೆ, ನೀ ಪೂರ್ತಿ ಮಾಡಬಹುದು. ಯಾ ಅಲ್ಲಾ, ಅಂತದ್ದು ಸುಂದರವಾದ ಮನಿದು ಕೀಮತ್ ನಾನು ಹೇಗೆ ಪೂರ್ತಿ ಮಾಡಬೇಕು ಯಾ ಅಲ್ಲಾ. ಅವಾಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ, ಏನು ಜಾಸ್ತಿ ಕೀಮತ್ ಇಲ್ಲ, ನಿನ್ನ ದೊಡ್ಡ ತಮ್ಮ ಏನಿದ್ದಾನೆ ನೀ ಏನು ಅವನ ಕಡೆ ಬದಲ ಕೇಳಕ್ ಕುಂತಿಯಲ್ಲ, ಆ ನಿನ್ನ ದೊಡ್ಡ ತಮ್ಮನ ಎಲ್ಲ ಪಾಪಗಳು ಏನಿದೆ ಅವ್ನು ಮಾಡಿರುವ ತಪ್ಪುಗಳು ಎಲ್ಲ ನನಗಾಗಿ ಕ್ಷಮಿಸ್ಬಿಡು, ಇದು ಮನಿ ನಿನ್ಗೆ ಸಿಗ್ತೈತಿ ಅಂತ ಅಲ್ಲಾಹ್ ಹೇಳಿದ್ದಾನೆ. ನೋಡ್ರಿ, ಅಣ್ಣ ತಮ್ಮನೊಳಗೆ ಯಾವ ರೀತಿ ಪ್ರೀತಿಯನ್ನು ಕೊಡತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇವತ್ತು ನಾವು ಅಣ್ಣ ತಮ್ಮರಾಗಿ ಇವತ್ತು ನಾವು ದುಶ್ಮನಿಗಿರಿ ಹಾಕುತ್ತಿದ್ದೀವಿ. ಇದು ಮಾತು ಕೇಳಿದ ನಂತರ ಯಾ ಅಲ್ಲಾ, ನಿನಗಾಗಿ ನಾನು ನನ್ನ ದೊಡ್ಡ ಅಣ್ಣನಿಗೆ ನಾನು ಕ್ಷಮೆ ಮಾಡುತ್ತೇನೆ ಯಾ ಅಲ್ಲಾ. ನೋಡಿ ಪ್ರೀತಿ ಇದೇ ಇರುತ್ತದೆ ಪ್ರೀತಿ. ಪ್ರೀತಿಯ ಸಹೋದರಿ, ಇವತ್ತು ನಮ್ಮ ಏನ್ ಧರಿಸಿತ್ತು
ನಾಳೆ ಹಶ್ರ್ ಮೈದಾನಿ ಒಬ್ಬೊಬ್ರು ಬದಲ ಕೇಳ್ತಾರ. ಯಾರಿಗೆ ನೋವು ಕೊಟ್ಟಿದ್ದೀರಾ, ಯಾರಿಗೆ ಹೊಡೆದಿದ್ದೀರಾ, ಯಾರಿಗೆ ಬೈದಿದ್ದೀರಾ, ಯಾರ್ದು ನಾ ಹಕ್ಕ ಕೊಲೆ ಮಾಡಿ ಸಂಪತ್ತನ್ನು ಜಮಾ ಮಾಡಿದ್ದೀರಾ, ಯಾರಿಗೆ ಮೋಸ ಮಾಡಿ ಸಂಪತ್ತನ್ನು ಜಮಾ ಮಾಡಿದ್ದೀರಾ, ಎಲ್ಲರೂ ಜನರು ಬದಲ ಕೇಳುತ್ತಾರೆ. ಇವತ್ತು ಪ್ರಪಂಚದಲ್ಲಿ ಬದಲ ಕೊಡಲಾರು ಯಾರು ಇರಬಾರ್ದು. ಆದರೆ ಪ್ರೀತಿಯ ಸಹೋದರ, ಹಶ್ರ್ ಮೈದಾನದಲ್ಲಿ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡುವ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬದಲ ಕೊಡಿಸ್ತಾನೆ. ಪ್ರೀತಿಯ ಸಹೋದರಿ, ನಾವು ಭಯ ಪಡಬೇಕು ಅಲ್ಲಾಹ್ ರಬ್ಬುಲ್ ಇಜ್ಜತ್ನಿಂದ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟೋ ಸಾರಿ ಹೇಳಿದ್ರು ಸಹಾಬಾ ಕರಾಮ್ಗೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ನಿಂದ ಭಯ ಪಡ್ಕೊಂಡು ಜೀವನ ಮಾಡ್ರಿ, ಭಯ ಪಡ್ಕೊಂಡು ಜೀವನ ಮಾಡ್ರಿ, ಅಲ್ಲಾಹನ ಹೆದರಿಕೆ ನಿಮ್ಮ ಹೃದಯ ಒಳಗೆ ಹುಡುಗರಿ ಅಂತ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಕಡೆ ದುವಾ ಮಾಡುತ್ತೇನೆ, ಐ मेरे मालिक मौला, कहने में चालने में कोई भी सहवन खतन लफ्ज़न गलती माफ़ अता फरमा. हम तमाम लोगों को मेरे मौला सही तरीके से ज़िंदगी गुजारने की तौफ़ीक़ अता फरमा. ऐ मेरे मौला, हम तमाम लोगों को गुनाहों से नफरत, नेकियों से मोहब्बत करने की तौफ़ीक़ अता फरमा. ऐ मेरे मौला, आज की वाज़ व नसीहत से या अल्लाह, जो बदरे का वाज़ हमने सुना है मेरे मौला, हमारी तरफ से किसी मुसलमान भाई को या कोई और समाज के लोगों को या अल्लाह हमारी तरफ से कोई भी तकलीफ़ या बुराई पहुँची हो तो माफ़ अता फरमा. इसके बाद या अल्लाह, हर मुसलमान शख्स को तकलीफ़ देने से बच कर रहने की तौफ़ीक़ अता फरमा. हम तमाम लोगों को एकता होकर, मिलकर, जुलकर नबी के इश्क में, नबी की मोहब्बत में दीन का काम करने की तौफ़ीक़ अता फरमा. या अल्लाह, इन तमाम लोगों को मैं गवाह बनाकर तेरे बारगाह में तौबा करता हूँ. अस्तगफिरुल्लाह अस्तगफिरुल्लाह रब्बी मिन कुल्ली ज़ंबिन खतीअतिन व अतूबु इलैह व आखिर दाना अल्हम्दुलिल्लाहि रब्बिल आलमीन. ಪ್ರೀತಿಯ ಸಹೋದರ, ಲಾಸ್ಟ್ ನಾನು ಅಲ್ಲಾಹನ ಕಡೆ ದುವಾ ಮಾಡುತ್ತೇನೆ, मुझे ज़िंदगी में कदम कदम, मुझे ज़िंदगी में कदम कदम तेरी रज़ा की तलाश है. मुझे ज़िंदगी में कदम कदम तेरी रज़ा की तलाश है. तेरे इश्क में ऐ अल्लाह, तेरे इश्क में ऐ अल्लाह, मुझे इंतहा की तलाश है. मुझे ज़िंदगी में तेरे इश्क में ऐ अल्लाह, मुझे इंतहा की तलाश है. मैं गुनाहों में हूँ डूबा हुआ, मैं गुनाहों में हूँ डूबा हुआ, मैं ज़मीन पर हूँ गिरा हुआ. मैं गुनाहों में हूँ डूबा हुआ, मैं ज़मीन पर हूँ गिरा हुआ. जो मुझे गुनाहों से बरी करे, मुझे उस दुआ की तलाश है. जो मुझे गुनाहों से बरी करे, मुझे उस दुआ की तलाश है. मैंने जो किया वो बुरा किया, या अल्लाह, मैंने जो किया वो बुरा किया. मैं खुद को खुद ही तबाह किया. या अल्लाह, मैंने जो किया वो बुरा किया, मैं खुद को खुद ही तबाह किया. जो तुझे और तेरे महबूब को जो पसंद हो ऐ अल्लाह, जो तुझे और तेरे हबीब को जो पसंद हो ऐ मेरे अल्लाह, मुझे उस अदा की तलाश है, मुझे उस अदा की तलाश है. मुझे ज़िंदगी में कदम कदम तेरी रज़ा की तलाश है. तेरे इश्क में ऐ अल्लाह, मुझे इंतहा की तलाश है, मुझे इंतहा की तलाश है. जो हज़रात सुन्नतें पढ़े हैं वो सुन्नत पढ़ें.